ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನು ಇವತ್ತು ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಅದೇ ನಾವು ವೇಳಾಂಗಣಿಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಸೊ ಮನೇಲಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಟೈಮ್ ಇವಾಗ 2:25. ಇವಾಗ ನಾವು ಮೈಸೂರು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರು ಹೋಗಿ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ನೆಕ್ಸ್ಟು ಮೆಜೆಸ್ಟಿಕ್ಕಿಂದ ಇಂದಿರಾನಗರ್ಗೆ ಹೋಗಿ ಅಲ್ಲಿ ನಮ್ಮದು ಬಸ್ ಇರೋದು, ಅಲ್ಲಿಂದ ಬಸ್ ಬುಕ್ ಆಗಿರೋದು. ಸೊ ಅದಕ್ಕೆ ಇವಾಗ ಬೇಗ ಬಂದಿದ್ದೀವಿ. 2:50ಕ್ಕೆ ಟ್ರೈನ್ ಇದೆಯಂತೆ. ಯಾವ ಟ್ರೈನು? ಕಾಚಿಗೂಡು ಎಕ್ಸ್ಪ್ರೆಸ್. ಮತ್ತು ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಹೆಸರು. ಸೊ ಇವತ್ತು ನಾವು ವೇಳಾಂಗಣಿಗೆ ಹೋಗ್ತಾ ಇರೋದು ನಾನು ಮತ್ತು ಕಿರಣ್ ಮತ್ತು ದೀಪಕ್. ಹಾಯ್. ಇಷ್ಟು ಜನ ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ಅಲ್ಲಿ ಟಿಕೆಟ್ ತಗೊಂಡು ಹೊರಡೋಣ. ಫ್ರೆಂಡ್ಸ್, ಇವಾಗ ಟಿಕೆಟ್ ಎಲ್ಲ ತಗೊಂಡಾಯ್ತು. ಇವಾಗ ಹೋಗ್ತಿದ್ದೀವಿ ನಾವು ಪ್ಲ್ಯಾಟ್ಫಾರ್ಮ್ 4ಗೆ. ರಾಜಾರಾಣಿ ಎಕ್ಸ್ಪ್ರೆಸ್ ಬರುತ್ತಂತೆ. ಸೊ ಇನ್ನೇನೋ ಹೊರಡುತ್ತೆ, ಅನೌನ್ಸ್ ಆಗ್ತಿದೆ. ಅದೇ 2:50ಕ್ಕೆ 2:50ಗೆ ಇವಾಗ ಹೊರಡುತ್ತೆ. ಪ್ಲ್ಯಾಟ್ಫಾರ್ಮ್ 4ಅಲ್ಲಿ ಟ್ರೈನ್ ಬರುತ್ತೀಗ. ಸೊ ಹೊರಡಬೇಕು. ನಾನಂತೂ ಎಕ್ಸೈಟಲ್ಲಿದ್ದೀನಿ ಬೀಚಲ್ಲಿ ಆಟಾಡೋಕ್ಕೆ. ಸೊ ನಿಮಗೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಇವಾಗ ಟ್ರೈನಲ್ಲಿ ಕೂತಿದ್ದೀವಿ. ಮೊದಲೇ ಟ್ರೈನ್ ಬಂದ್ಬಿಟ್ಟಿತ್ತು. ಸೊ ಹಾಯ್ ಮಾಡಿ ಫ್ರೆಂಡ್ಸ್, ನಾವು 3 ಜನ ಹೋಗ್ತಿರೋದು. ನಾವು ಇವಾಗ ಟ್ರೈನ್ ಹೊರಟ ಮೇಲೆ ಬೆಂಗಳೂರು ರೀಚ್ ಆಗೋದಷ್ಟೇ. ಹೆಂಗೋ ನಮ್ಮ 3 ಜನಕ್ಕೆ ಹೆಂಗೋ ಸೀಟ್ ಸಿಕ್ಕಿತ್ತು ಫ್ರೆಂಡ್ಸ್. ಆರಾಮಾಗಿ ಕೂತಿದ್ದೀವಿ. ಹೊರಟೋದೀಗ ಫ್ರೆಂಡ್ಸ್. ಇನ್ನೂ ಗಾಡೀಲಿ ಕೂತಿ 5 ನಿಮಿಷ ಆಗಿಲ್ಲ, ಆಗಲೇ ದೀಪಕ್ಕು ಟೀ ಕುಡಿತಾವನೆ. ಇನ್ನು ಹೋಗೋಷ್ಟರಲ್ಲಿ ಇನ್ನೆಷ್ಟೆಷ್ಟು ತಿಂದು ಉಂಡು ಇಲ್ಲೇ ಅಲ್ಲ, ಡಬಲ್ ತ್ರಿಬಲ್ ಪ್ಯಾಕ್ ಆಗ್ತದೆ. ತಿಂತಾ ಇರಬೇಕು, ಮಾಡ್ತಾ ಇರಬೇಕು, ಚೆನ್ನಾಗಿರ್ಬೇಕು, ಟ್ರಾವೆಲ್ ಮಾಡ್ತಿರ್ಬೇಕು. ಇನ್ನೇನಿದೆ ಪ್ರಪಂಚದಲ್ಲಿ. ಫ್ರೆಂಡ್ಸ್, ಕರೆಕ್ಟಾಗಿ 2:50ಕ್ಕೆ ಹೊರಡ್ತು ಟ್ರೈನ್. ಇವಾಗ ನೋಡಿ ಮೈಸೂರು ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟು ಬ್ಯಾಂಗ್ಳೂರಲ್ಲಿ ರೀಚ್ ಆಗಬೇಕು. ಎಷ್ಟು ಗಂಟೆಗೆ ರೀಚ್ ಆಗುತ್ತೆ? 5:15ಗೆ ರೀಚ್ ಆಗುತ್ತಂತೆ. ಸೊ ನಾವು ಮೆಜೆಸ್ಟಿಕ್ಕಲ್ಲಿ ಇಳಿದು ಇನ್ನೊಂದು ಕಡೆಗೆ ಊಬರ್ ಬುಕ್ ಮಾಡ್ಕೊಂಡು ಹೋಗಬೇಕು. ಇದು ಟ್ರೈನ್ ಹೆಸರು ರಾಜಾರಾಣಿ. ಈ ಟ್ರೈನು ರಾಜಾರಾಣಿ ಇದು ಎಕ್ಸ್ಪ್ರೆಸ್. ನಾನ್ ಸ್ಟಾಪ್ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ ನಮಗೂ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಸೊ ಇವಾಗ ಹೊರಟಿದೆ, ಇನ್ನು ರೈಲ್ವೆ ಸ್ಟೇಷನ್ನು ಬಿಟ್ಟಿಲ್ಲ. ಇಲ್ಲ ಐತಿ ಇನ್ನೊಂದು. ಫ್ರೆಂಡ್ಸ್, ಕಿರಣ್ದು ಆಗಲೇ ಒಂದು ನಿದ್ದೆ ಆಯಿತು ನೋಡಿ. ಇವಾಗ ಎದ್ಬಿಟ್ಟು ಈ ಕಡೆ ಕುತ್ಕೊಂಡ್ಬಿಟ್ಟವಳೆ. ಇಲ್ಲಿ ನೋಡಿ ಮಕ್ಕ ಎಲ್ಲ ಹೆಂಗ್ ಮಾಡ್ಕೊಂಡವಳು. ಫುಲ್ ನಿದ್ದೆ ಹೊಡೆದ್ಲು. ಈಗ ಕಿಟಕಿ ಕಡೆ ಹೋಗಿದ್ಕೆ ಎದ್ಬಿಟ್ಟವಳೆ. ಚುರುಮುರಿ ತಿಂದವಳೆ. ಆವಾಗಲೇ ಮದ್ದೂರೊಡೆ ತಿಂದಾಯ್ತು, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಚುರುಮುರಿ ತಿಂತಾ ಇರಬೇಕು. ಹೇಳುತ್ತಲ್ಲ ಫ್ರೆಂಡ್ಸ್, ತಿಂತಾ ಇರಬೇಕು, ಹೊಂಟಿರ್ಬೇಕು, ಟ್ರಾವೆಲ್ ಮಾಡ್ತಿರ್ಬೇಕು ಅಷ್ಟೇ. ನೆಕ್ಸ್ಟ್ ಐಟಮ್ ಸಿಗ್ತೀನಿ ಬಾಯ್. ಫ್ರೆಂಡ್ಸ್, ಬಂದ್ವಿ ಇವಾಗ ಮೆಜೆಸ್ಟಿಕ್. ಸೊ ಫ್ರೆಂಡ್ಸ್, ಇವಾಗ ಮೆಜೆಸ್ಟಿಕ್ನ ನಾವು ಇಳಿದ್ವಿ. ಇಲ್ಲಿಂದ ಹೊರಡಬೇಕು. ಫ್ರೆಂಡ್ಸ್, ಇವಾಗ ಹೊರಗಡೆ ಬಂದ್ವಿ. ಇಲ್ಲಿಂದ ನಾವು ಊಬರ್ ಬುಕ್ ಮಾಡಿಕೊಂಡು ಇಂದಿರಾನಗರ್ಗೆ ಹೋಗಬೇಕು. ಸೊ ಹೊರಗೆ ಹೋಗಿ ಊಬರ್ ಬುಕ್ ಮಾಡ್ಕೊಂಡು ಹೊರಡ್ತೀವಿ ಈಗ. ಫ್ರೆಂಡ್ಸ್, ಇಲ್ಲಿ ನಾವು ಆಟೋ ಡ್ರೈವರ್ಗೆ ಲೊಕೇಶನ್ ಹಾಕ್ಕೊಡ್ತಿದ್ವಿ. ಅಂದರೆ ನಮ್ಮ ಬಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲೊಕೇಶನ್ನ ನಾವು ಹಾಕ್ಕೊಡ್ತಿದ್ವಿ. ಅವ್ರಿಗೂ ಕೂಡ ಕರೆಕ್ಟಾಗಿ ಗೊತ್ತಾಗ್ತಿರಲಿಲ್ಲ. ಸೊ ಬುಕ್ಕಿಂಗಲ್ಲೂ ಆಗ್ತಿರಲಿಲ್ಲ ಅಂದ್ಬಿಟ್ಟು ನಾನು ಸರ್ಚ್ ಮಾಡಿ ಲೊಕೇಶನ್ ಹಾಕ್ಕೊಡ್ತಿದ್ದೆ. ಆಟೋ ಬುಕ್ ಮಾಡಿ ಅಂದರೆ ಆಟೋದಲ್ಲಿ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಬೇಗ ನಾನು
ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ರಿ ಅಂದರೆ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ಗೆ. ಇಲ್ಲಿಗೆ ನಮಗೆ ಕಾರ್ ಏನೋ ಕಳಿಸ್ತಾರಂತೆ, ಇಲ್ಲಿಂದ ಅವ್ರ ಲೊಕೇಶನಿಗೆ ಕರ್ಕೋತಾರೆ. ಸೊ ನಾವು ಈ ಲೊಕೇಶನ್ನ ಚೂಸ್ ಮಾಡಿದ್ವಿ, ಇಲ್ಲಿಗೆ ಕಾರ್ ಬರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅದು ಬರೋದಿನ್ನ ಒಂದು 1.5 ಅವರ್ ಆಗುತ್ತೆ, ಅಂದರೆ ಇನ್ನು 1 ಅವರ್ ಆಗುತ್ತೆ ಇಲ್ಲಿಗೆ ಬರೋಷ್ಟರಲ್ಲಿ. ಇವಾಗ 6:30, ನಮಗೆ 7:30 ಇರೋದು. ನೋಡೋಣ ಅದು ಬರುತ್ತೆ, ಎಷ್ಟೊತ್ತಿಗೆ ಬರುತ್ತೆ ಅಂತ ನೋಡೋಣ. ಅಷ್ಟರಲ್ಲಿ ಏನಾದರೂ ತಿನ್ನೋಣ ಅಂತ ಅನ್ಕೋತಾ ಇದ್ದೀವಿ. ತುಂಬ ತಲೆ ಎಲ್ಲ ನೋವ್ತೈತೆ. ಸೊ ಹಾಗಾಗಿ ಏನಾದರೂ ತಿನ್ಬಿಟ್ಟು ಬರೋಣ ಅಂತ. ಇಲ್ಲಿ ಪಕ್ಕದಲ್ಲಿ ಅಮೂಲ್ ಇದಿದೆ, ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಅಲ್ಲಾದರೆ ಏನಾದರೂ ಹೋಗ್ಬಿಟ್ಟು ತಿನ್ಬಿಟ್ಟು ಆಮೇಲಿಂದ ಹೊರಡ್ತೀವಿ. ಫ್ರೆಂಡ್ಸ್, ಇವಾಗ ಏನಾದರೂ ತಿನ್ಕೊಂಬರಕ್ಕೆ ಹೋಗೋಣ ಬನ್ನಿ. ಇಲ್ಲಿ ಅಮೂಲ್ ಇದೆಯಲ್ಲ, ಸೊ ಇಲ್ಲಿ ಶಾಪ್ ಒಳಗಡೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಬರೋಣ. खाएगा ಕಿರಣು ಪಪ್ಸ್ ತಗೊಂಡೋಳೆ. ಫ್ರೆಂಡ್ಸ್, ಕಾಫಿ ತುಂಬ ಕೈಯಾಗಿತ್ತು ಅಂದ್ಬಿಟ್ಟು ಶುಗರ್ ತಗೊಂಡೆ. ಅದಾದಮೇಲೆ ಪನ್ನೀರ್ ಪಫು ಚೆನ್ನಾಗಿತ್ತು. ಅವಳು ಪಫಾ 65 ರುಪೀಸಾ? ಕಾಫಿ ಹಂಗಾರೆ ಎಷ್ಟು? 45 ಫ್ರೆಂಡ್ಸ್, ಇಷ್ಟು ಕಾಫಿಗೆ 45 ರುಪೀಸ್ ಅಂದ್ಕೊಳ್ಳಿ. ಎಷ್ಟು 1 ಲೀಟ್ರ್ ಹಾಲು ಬರೋದು. ಅವನದ್ರಲ್ಲಿ 1 ಲೀಟ್ರ್ ಹಾಲು, ನಂದ್ರಲ್ಲಿ 1 ಲೀಟ್ರ್ ಹಾಲು, 10 ಪ್ಯಾಕೆಟು ಕಾಫಿ ಪುಡಿ. ಫ್ರೆಂಡ್ಸ್, ಫುಲ್ ಮಳೆ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಯಪ್ಪ, ನಾವು ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಆವಾಗ ಫುಲ್ ಮಳೆ ಬಂದ್ಬಿಟ್ಟು, ಮಳೆ ಜೊತೆಗೆ ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಆನ್ಕಲ್ ಬೀಳ್ತಿದೆ ಅಂದರೆ ಸಿಕ್ಕಾಪಟ್ಟೆ ಆನ್ಕಲ್ ಬೀಳ್ತಿದೆ. ನಾನು ಇದೇನು ವೈಟ್ ಅಂತ ಅನ್ಕೋತೀನಿ, ನೋಡಿದ್ರೆ ಅದು ಆನ್ಕಲ್ಲು. ಈ ಕಡೆ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಬನ್ನಿ ಈ ಕಡೆ ತೋರಿಸ್ತೀನಿ ಎಷ್ಟು ಆನ್ಕಲ್ ಬೀಳ್ತಿದೆ ಅಂತ. ಬಸ್ ಕೆಳಗಡೆ ಎಲ್ಲ ನೋಡ್ಬೋದು. ಮತ್ತು ಮಳೆ ಬಿತ್ತಲ್ಲ, ಆದರೂ ಶಾಖಕ್ಕೆ ಒಂಥರ ಫಾಗ್ ಥರ ಎಲ್ಲ ಬರ್ತಿತ್ತು ನೋಡಿ. ಇವಾಗ ಒಬ್ಬರು ಅಕ್ಕ ಇಳಿತಾರೆ, ಅವ್ರ ಮಡ್ಲಲ್ಲಿ ಎಷ್ಟು ಆನ್ಕಲ್ ಇಟ್ಕೊಂಡು ಬಂದವ್ರೆ ಅಂತ. ಅದಾದಮೇಲೆ ಈ ಕಡೆ ನೋಡಿ ಫ್ರೆಂಡ್ಸ್, ಎಷ್ಟು ಆನ್ಕಲ್ ಅಂದರೆ ಸಿಕ್ಕಾಪಟ್ಟೆ ಆನ್ಕಲ್ ಬಿತ್ತು ಬೆಂಗಳೂರಲ್ಲಿ. ಸೊ ನಾವು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ, ಹಾಗೇ ಆಯಿತು. ತುಂಬ ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು. ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ನೋಡಿ ಐಸು ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಹೊತ್ತಾದರೂ ಕರಗ್ತಾನೆ ಇರಲಿಲ್ಲ. ಟೈಮ್ ಆಯಿತು, ಇನ್ನೂ ಬಸ್ಸೇ ಬಂದಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಫುಲ್ ಮಳೆ ಅಲ್ವಾ ಇಲ್ಲಿ, ಸೊ ಹಾಗಾಗಿ ಬಸ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಫುಲ್ ಟ್ರಾಫಿಕ್ ಜಾಮ್ ನೋಡಿ, ಇಲ್ಲಿ ಟ್ರಾಫಿಕ್ ನೋಡಿ ಎಷ್ಟೈತೆ. ಯಪ್ಪ ದೇವ್ರೆ. ಫ್ರೆಂಡ್ಸ್, ನಾವಿವಾಗ ಪಿಕಪ್ ಬಸ್ಸಲ್ಲಿ ಹತ್ತಿದ್ವಿ. ಸೊ ನಾನು ಇಲ್ಲಿ ಕೆಳಗಡೆ ಕೂತಿದ್ದೀನಿ. ಅವ್ರು ನೋಡಿ ಫ್ರೆಂಡ್ಸ್, ಆಗಲೇ ಮೇಲ್ಗಡೆ ಸೆಟ್ಲ್ ಆಗಿಬಿಟ್ಟು ತಿಂಡಿ ಎಲ್ಲ ಸ್ನ್ಯಾಕ್ಸ್ ತಿಂತವ್ರೆ. ಅವಳು ಕರಿ ಅಲ್ಲಿ ನೋಡಿ, ನಾನಿಲ್ಲಿ ಕೆಳಗಡೆ ಕೂತಿದ್ದೀನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ. ಇಲ್ಲಿ ಸಿಂಗಲ್ ಸೀಟ್ ಈ ಕಡೆ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ನಾವು 3 ಜನ ಇಲ್ಲಿ ಕೂತಿದ್ದೀವಿ. ಅದಾದಮೇಲೆ ಬೇರೆ ಬಸ್ಸಿಗೆ ಹತ್ತಬೇಕಂತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.